ಗ್ರಾಮಾಯಣ ಅಂದ್ರೆ ಜರ್ನಿ ಆಫ್ ವಿಲೇಜ್. ಆ ವಿಲೇಜ್ ಹೆಸರೇ ದೇವಪುರ. ಅಂದಗಾಲದಿಂದ ಹಿಡಿದು ಇವತ್ತಿನವರೆಗೂ ಹಳ್ಳಿಲಿ ಏನೇನ್ ನಡೀತಾ ಇದೆ ಅಂತ ಎಲ್ಲ ಎಲಿಮೆಂಟ್ಸ್ ನ ಈ ಸಿನಿಮಾದಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿದ್ದಾರೆ. ಹಾಲ್ ಕರಿಯೋದು, ಬೇಸಾಯ ಮಾಡೋದು, ಮೋಟ್ರ್ ಎತ್ತೋದು, ಹಂಚಿನ ಮನೆ, ತೊಪ್ಪೆ ನೆಲ, ಗ್ರಾಮ ದೇವತೆ, ಜಾತ್ರೆ, ಹುಡುಗರ ಮಧ್ಯೆ ಸಣ್ಣ ಪುಟ್ಟ ಜಗಳ, ಮತ್ತೆ ಪಂಚಾಯಿತಿ ಮೆಂಬರ್ಗಳಿಂದ ಹಳ್ಳಿಗಾಗೋ ಮೋಸ. ಹೀಗೆ ಎಲ್ಲ ಡೀಟೈಲಿಂಗ್ ವರ್ಕ್ ಮಾಡಿರೋದು ಡೈರೆಕ್ಟರ್ ಎಫರ್ಟ್ ನ ತೋರ್ಸತ್ತೆ. ಆದ್ರೆ ಇದೆಲ್ಲ ಪ್ರಸಾದ ತರ ಇತ್ತ ಅಥವಾ ಹೊಟ್ಟೆ ತುಂಬ್ತಾ ಅಂತ ಈ ರಿವ್ಯೂ ನೋಡಿ ಗೊತ್ತಾಗತ್ತೆ. ನಮಸ್ಕಾರ ಕರುನಾಡಿಗೆ, ನಮ್ ಕತೆ ನಿಮ್ ಜೊತೆಗೆ ಸ್ವಾಗತ. ಸ್ಟೋರಿ: ದೇವಪುರ ಗ್ರಾಮಕ್ಕೆ ಪಂಚಾಯಿತಿ ಮೆಂಬರ್ ಮೋಸ ಮಾಡ್ತಿರೋದ್ನ ಹೀರೋ ಹೇಗೆ ಬೈಲಿ ಎಳಿತಾನೆ ಅನ್ನೋದೇ ಸ್ಟೋರಿ. ಡೀಟೇಲ್ಡ್ ಆಗಿ ಬೇಕಂದ್ರೆ ಮೇಲ್ಗಡೆ ಬರೋ ವಿಡಿಯೋ ಲಿಂಕ್ ನ ಕ್ಲಿಕ್ ಮಾಡಿ ಫುಲ್ ಸ್ಟೋರಿ ಗೊತ್ತಾಗತ್ತೆ. ಸ್ಕ್ರೀನ್ ಪ್ಲೇ ಆಲ್ಮೋಸ್ಟ್ ಲೀನಿಯರ್ ಗ್ರಾಫ್, ಬಟ್ ಎಡಿಟಿಂಗ್ ಟೇಬಲ್ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ಕ್ಯೂರಿಯಾಸಿಟಿ ಹುಟ್ಸೋಕೆ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಅಲ್ಲಿರೋ ಸ್ವಲ್ಪ ಶಾರ್ಟ್ಸ್ ನ ಹಾಕಿದ್ದಾರೆ. ಜೊತೆಗೆ ಅಚ್ಯುತ್ ರಾವ್ ಅವರ ವಾಯ್ಸ್ ಓವರ್ ನರೇಷನ್ ಮೂಲಕ ಸ್ಟಾರ್ಟ್ ಆಗಿ ಅದು ಸ್ಟಾರ್ಟಿಂಗ್ ಅಲ್ಲೇ ಸ್ಟಾಪ್ ಆಗತ್ತೆ. ಪ್ರಾಪರ್ ಪೇ ಆಫ್ ಬೇಕಿತ್ತು ಅನಿಸ್ತು. ಸೀನ್ಸ್: ಸೆಕೆಂಡ್ ಹಾಫ್ ಅಲ್ಲಿ ಹೀರೋ ಹೀರೋಯಿನ್ಗೆ ಜಗಳ ಆದಾಗ ಮತ್ತೆ ಒಂದಾಗೋದು ಜಗಳ ಆಡ್ಕೊಂಡು ಬೈಕೊಂಡು ಪಕ್ಕಾ ಹಳ್ಳಿ ಸ್ಟೈಲ್ ಅಲ್ಲಿ ಇತ್ತು. ಇದು ತುಂಬಾ ಇಷ್ಟ ಆಯ್ತು. ಡೈಲಾಗ್ಸ್: ಬದುಕು ಬಗ್ಗಿಸ್ಕೊಂಡು ಅ ಆ ಇ ಹೇಳ್ಕೊಡಕ್ಕೂ ಮುಂಚೆ ನಾವೇ ಕಾಗುಂಟ ಹೇಳ್ಕೊಡ್ಬೇಕು. ಈ ತರ ಸಿನಿಮಾದಲ್ಲಿ ಪಂಚ್ ಡೈಲಾಗ್ಸು ತುಂಬಾನೇ ಇದೆ. ಸ್ಕ್ರಿಪ್ಟ್ ರೈಟಿಂಗ್ ಅಲ್ಲೇ ದಿ ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಪರ್ಫಾರ್ಮೆನ್ಸ್: ವಿನಯ್ ಅವರು ಇದುವರೆಗೂ ಮಾಡಿರೋ ಸಿನಿಮಾದಲ್ಲಿ ಇದೇ ಬೆಸ್ಟ್ ಅನ್ನಿಸ್ತು. ಮೇಘಾ ಶೆಟ್ಟಿ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ, ಬಟ್ ಆ ಹಳ್ಳಿ ಸ್ಲ್ಯಾಂಗ್ ಮಾತಾಡ್ತಾರಲ್ಲ ಅದ್ ಸ್ವಲ್ಪ ವರ್ಕ್ ಆಗಿಲ್ಲ ಅನಿಸ್ತು. ಗೋಪಾಲ್ ದೇಶಪಾಂಡೆ ಅವ್ರದ್ದು ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್. ಮೇ ಬಿ ಆ ಕ್ಯಾರೆಕ್ಟರ್ ಸಿಕ್ಕಿರೋ ಇಂಪಾರ್ಟೆನ್ಸ್ ಇಂದ ಅನ್ಸತ್ತೆ. ಅರುಣ್ ಸಾಗರ್ ಅವರು ಬಂದೋಗೋದು 4 ಸೀನ್ಸ್ ಅಲ್ಲಿ ಅಷ್ಟೇ, ಬಟ್ ಅಷ್ಟರಲ್ಲೇ ಅವ್ರ ಸ್ಕ್ರೀನ್ ಪ್ರೆಸೆನ್ಸು ತುಂಬಾ ಇಂಪ್ಯಾಕ್ಟ್ ಇತ್ತು. ಲೂಸ್ ಮಾದ ಯೋಗಿ ಅವ್ರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಅಚ್ಯುತ್ ರಾವ್ ಅವರಿಗೆ ಪರ್ಫಾರ್ಮ್ ಮಾಡೋಕೆ ಅಷ್ಟೊಂದು ಸ್ಪೇಸ್ ಇರಲಿಲ್ಲ. ಇನ್ನು ಉಳಿದವರು ಅವ್ರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಈ ರಿವ್ಯೂ ನೋಡಿ ಯೂನಿಕ್ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಮಿಸ್ ಮಾಡಬೇಡಿ. ಕ್ಯಾರೆಕ್ಟರ್ ಆರ್ಕ್: ಪಂಚಾಯಿತಿ ಮೆಂಬರ್ ಕ್ಯಾರೆಕ್ಟರ್ ಮಾಡಿರೋ ಗೋಪಾಲ್ ದೇಶಪಾಂಡೆಗೆ ಅವ್ರು ಏನ್ ಮಾಡ್ತಾ ಇದ್ದೀನಿ ಅಂತ ಕ್ಲಾರಿಟಿ ಇತ್ತು. ಆದ್ರೆ ಬೇರೆ ಕ್ಯಾರೆಕ್ಟರ್ಸ್ಗೆ ಅದಿಲ್ತಲೇ ಇರೋದೇ ಸ್ವಲ್ಪ ಡ್ರಾಬ್ಯಾಕ್ ಅನಿಸ್ತು. ಡೈರೆಕ್ಷನ್: ಸಿನಿಮಾದಲ್ಲಿ ಬರೋ ಪ್ರತಿ ಫ್ರೇಮ್ಸ್ ಅಲ್ಲೂ ಡೈರೆಕ್ಟರ್ ಮಾಡಿರೋ ಡೀಟೈಲಿಂಗ್ ವರ್ಕು ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು. ಸಿನಿಮಾಟೋಗ್ರಫಿ: ಇತ್ತೀಚೆಗೆ ಬರ್ತಿರೋ ಕನ್ನಡ ಫಿಲ್ಮ್ಸ್ ಅಲ್ಲೇ ಸಿನಿಮಾಟೋಗ್ರಫರ್ಸ್ ವರ್ಕು ಟಾಪ್ ಕ್ಲಾಸ್ ಅನಿಸ್ತಾ ಇದೆ. ಅವ್ರ ಸಾಲಿಗೆ ಸಂತೋಷ್ ರೈ ಅವ್ರನ್ನ ಸೇರಿಸ್ಕೊಳ್ಳೇಬೇಕು. ಬ್ಯೂಟಿಫುಲ್ ಫ್ರೇಮ್ಸ್. ಮ್ಯೂಸಿಕ್: ಟೈಟಲ್ ಸಾಂಗ್ ಅಲ್ಲಿ ಇಡೀ ಹಳ್ಳಿ ಸೊಗಡನ್ನ ಹೇಳಿರೋದು, ಜಾತ್ರೆಲ್ ಬರೋ ಸಾಂಗು, ಈಗಾಗಲೇ ಆಲ್ರೆಡಿ ಹಿಟ್ಟಾಗಿರೋ ಲವ್ ಸಾಂಗು, ಅಲ್ಲಲ್ಲೇ ಬರೋ ಬಿಟ್ ಸಾಂಗ್ಸು ಮತ್ತೆ BGM ಅಲ್ಟಿಮೇಟ್ ಆಗಿದೆ. ಪ್ರಾಬ್ಲಮ್ ಏರಿಯಾಸ್: ಹೀರೋ ಹೆಸರು ಸಿಕ್ಸ್ತ್ ಸೆನ್ಸ್ ಸೀನಾ ಅಂತ. ಅವನಿಗೆ ಸಿಕ್ಸ್ತ್ ಸೆನ್ಸ್ ಅಂತ ಯಾಕೆ ಬಂತು ಅಂತ ಪ್ರಾಪರ್ ಆಗಿ ಎಲ್ಲೂ ಜಸ್ಟಿಫೈ ಮಾಡಿಲ್ಲ. ವಿಲನ್ ಆದ ಗೋಪಾಲ್ ದೇಶಪಾಂಡೆಗೆ ಏನೋ ಒಂದು ಗತಿ ಕಾಣಿಸ್ಬೇಕು ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಹೀರೋ ಡಿಸೈಡ್ ಮಾಡ್ತಾನೆ. ಅದು ಇನ್ನೂ ಸ್ವಲ್ಪ ಬೇಗನೆ ಬರಬೇಕಿತ್ತು ಅನಿಸ್ತು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕಡಿಮೆ ಇತ್ತು. ಯಾವುದೋ ಒಂದೇ ಪ್ರಾಬ್ಲಮ್ ಮೇಲೆ ಸ್ಟೋರಿ ರನ್ ಆಗಲ್ಲ, ಆಗಿಂದಾಗೇನೆ ಶಿಫ್ಟ್ ಆಗ್ತಾ ಇತ್ತು. ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ: ಆಡಿಯನ್ಸಿಗೆ ಬೇಕಾಗಿರೋ ಹಳ್ಳಿ ಸೊಗಡು, ಫೈಟು, ಸಾಂಗ್ಸು ಇದೆ, ಬಟ್ ನಮ್ ಕಡೆಯಿಂದ ರಂಗಸ್ಥಳಂ ತರ ಇನ್ನೂ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ಸ್ ಬೇಕಾಗಿತ್ತು ಅನ್ನಿಸ್ತು. ಹೂ ಕ್ಯಾನ್ ವಾಚ್: ಸಿಟಿಲಿ ಹುಟ್ಟಿ ಬೆಳೆದವ್ರಿಗೆ ಮತ್ತೆ ಹಳ್ಳಿ ಲೈಫ್ನ ಜೀವನದಲ್ಲಿ ಒಂದ್ಸಲನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋರಿಗೆ ಗ್ರಾಮಾಯಣನ ನೋಡ್ಲೇಬೇಕು. ಫೈನಲ್ ರೇಟಿಂಗ್ 3.5 ಔಟ್ ಆಫ್ 5. ಈ ರಿವ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ವಿತ್ ನಿಮ್ಮನೆ ಪಕ್ಕದ ಮನೆ ಹುಡುಗ.